ಹೇ ನ್ಯೂಬೀಸ್, ನಿರಜಾ ಆನಂದ್ ಹಿಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪರ್ಸೆಂಟೇಜ್ ಮೇಲೆ ಬರುವಂಥ ಬೇಸಿಕ್ ಕ್ವೆಶನ್ಸ್ನ ಈಸಿ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಕಲಿಯೋಣ. ಕ್ವೆಶನ್ಸ್ ಲೈಕ್ ಇಲ್ಲಿ ನೋಡಿ, ಎಕ್ಸ್ ಇಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ ಇಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ ಇಸ್ ವಾಟ್ ಪರ್ಸೆಂಟೇಜ್ ಮೋರ್ ಆ್ಯಂಡ್ ವೈ ಇಸ್ ವಾಟ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಎಕ್ಸ್. ಮತ್ತು ಈ ಥರ ಕ್ವೆಶನ್ಸು ಇಲ್ಲಿ ನೋಡಿ, ಎ ಇಸ್ 20% ಮೋರ್ ದ್ಯಾನ್ ಬಿ ಬೈ ವಾಟ್ ಪರ್ಸೆಂಟೇಜ್ ಇಸ್ ಬಿ ಇಸ್ ಲೆಸ್ ದ್ಯಾನ್ ಎ ಬಿಗಿಂತ 20% ಜಾಸ್ತಿ ಇದ್ದರೆ ಬಿ ಎಗಿಂತ ಎಷ್ಟು % ಕಮ್ಮಿ ಇದೆ ಅಂತ ಇದ್ದಾರೆ. ನಾರ್ಮಲ್ ಆಗಿ ನಮ್ಮ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಅಂದರೆ ನಾವು ಅದನ್ನು 20% ಅಂತಲೇ ಬರಿತೀವಿ. ಬಟ್ ಅದು 20% ಅಲ್ಲ, ಈಸಿ ಟೆಕ್ನಿಕ್ ಇದೆ. ಸೇಮ್ ಆನ್ಸರ್ ಅಲ್ವೇ ಅಲ್ಲ. ಲೆಟ್ಸ್ ಡಿಸ್ಕಸ್ ಫ್ರಮ್ ದ ಬೇಸಿಕ್. ನಿಮ್ಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ನಾವು ಎಕ್ಸಿಗೆ ಮತ್ತು ವೈಗೆ ಒಂದು ವ್ಯಾಲ್ಯೂನ ತೊಗೊಳ್ಳೋಣ. ನಾನು ಎಕ್ಸನ್ನು 5 ಅಂತ ತೊಗೋತೀನಿ ಆ್ಯಂಡ್ ವೈನ 4 ಅಂತ ತೊಗೋತೀನಿ. ಓಕೆ, ಈಗ ನೋಡಿ, ಎಕ್ಸ್ ಇಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ. ಇಲ್ಲಿ ನಾನೇನು ತೊಗೋತೀನಿ ಅಂತ ಅಂದರೆ 5 ಇಸ್ x% ಆಫ್ 4. x%ನ ಒಂದು ಕಡೆ ತೊಗೊಳ್ಳೋಣ. ಈ ಕಡೆ ಏನು ಬರುತ್ತೆ, 5/4 ಬರುತ್ತೆ. ಫ್ರ್ಯಾಕ್ಷನ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಜಸ್ಟ್ ಮಲ್ಟಿಪ್ಲೈ ದಿಸ್ ವಿತ್ 100. That's it. Okay, we get 125%. Meaning of this is x is 125% of y. I mean 5 is 125% of 4. That's simple. Okay, ಇಲ್ಲಿಗೆ ಬನ್ನಿ. ಇಲ್ಲೇನು ಹೇಳ್ತಾ ಇದ್ದಾರೆ, 4 is what percent of 5. ಈಗ x%ನ ಇಲ್ಲಿಗೆ ತೊಗೊಳ್ಳೋಣ. ಇಲ್ಲೇನು ಸಿಗುತ್ತೆ, 4/5 ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 5/4 ಸಿಕ್ಕಿತ್ತು, ಇಲ್ಲಿ 4/5 ಸಿಗುತ್ತೆ. ಫ್ರ್ಯಾಕ್ಷನನ್ನು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಈ ವ್ಯಾಲ್ಯೂಗೆ ಇಂಟು 100 ತೊಗೋಬೇಕು. ಆನ್ಸರ್ ಇಸ್ 80%. ಏನು ಹೇಳ್ಬೋದು, y is 80% of x or else 4 is 80% of 5. ಅರ್ಥ ಆಗ್ತಿದೆಯಾ? ಇದೇನು ಬರೀದೇನೆ ಇನ್ನೂ ಈಸಿಯಾಗಿ ಮಾಡ್ತೀನಿ ಅಂತ ಅಂದರೆ ಎಕ್ಸ್ ಇಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ ಅಂತ ಅಂದರೆ 5/4. ಕಂಪ್ಯಾರಿಸನ್ ವೈ ಜೊತೆ ಮಾಡ್ತಿರೋದಲ್ವಾ, ಅದು ಡಿನಾಮಿನೇಟರ್ಗೆ ಬರಬೇಕು. ಇಂಟು 100 ವಿ ಗೆಟ್ ದ ಸೇಮ್ ಆನ್ಸರ್ 125%. ಇಲ್ಲಿ ನೋಡಿ, ಕಂಪ್ಯಾರಿಸನ್ ವಿತ್ ಎಕ್ಸ್ನು ಆ ವ್ಯಾಲ್ಯೂ ಡಿನಾಮಿನೇಟರ್ಗೆ ಬರಬೇಕು, ವೈ ವ್ಯಾಲ್ಯೂ ನ್ಯೂಮಿನೇಟರ್ಗೆ ಬರಬೇಕು. ಇಂಟು 100 ವಿ ಗೆಟ್ ದ ಆನ್ಸರ್ ಆಸ್ 80%. ದ್ಯಾಟ್ಸ್ ಇಟ್. ನೀವು ಈ ಫಾರ್ಮುಲಾ ಏನು ಅಂತ ಅಂದರೆ, ಕಂಪ್ಯಾರಿಸನ್ ಯಾರ ಜೊತೆ ಮಾಡ್ತಾ ಇದ್ದೀವೋ ಅವರು ಡಿನಾಮಿನೇಟರ್ಗೆ ಬರ್ತಾರೆ ಆ್ಯಂಡ್ ನ್ಯೂಮರೇಟರ್ಗೆ ನೆಕ್ಸ್ಟ್ ಪರ್ಸನ್ ಬರ್ತಾರೆ. ಇಂಟು 100. ದ್ಯಾಟ್ಸ್ ಇಟ್. ಓಕೆ, ಇಲ್ಲಿ ನೋಡಿ, ಕಂಪ್ಯಾರಿಸನ್ ಎಕ್ಸ್ ಜೊತೆ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ ಡಿನಾಮಿನೇಟರ್ಗೆ ಬರಬೇಕು, ವೈ ವ್ಯಾಲ್ಯೂ ನ್ಯೂಮರೇಟರ್ಗೆ. ಇಂಟು 100. I hope this is clear. Next pattern is x is what percent more than y. Same values na consider ಮಾಡ್ಕೊಳ್ಳೋಣ. x value 5 and y value 4. Okay, what percent more ಅಂತ ಅಂದರೆ ಇವ್ರಿಗಿಂತ ಎಷ್ಟು % ಜಾಸ್ತಿ ಇದ್ದಾರೆ ಅಂತ ಕೇಳ್ತಾ ಇರೋದು. ಓಕೆ, ಫಾರ್ಮುಲಾ ಏನು ಅಂತ ಅಂದರೆ ಡಿಫ್ರೆನ್ಸ್ ಡಿವೈಡೆಡ್ ಬೈ ಕಂಪ್ಯಾರಿಸನ್ ಯಾರ ಜೊತೆ ಮಾಡ್ತಾ ಇರೋದು, y ಇಂಟು 100. ದ್ಯಾಟ್ಸ್ ಇಟ್. ಡಿಫ್ರೆನ್ಸ್ ಏನು, 5 - 4 ಡಿವೈಡೆಡ್ ಬೈ y ವ್ಯಾಲ್ಯೂ ಏನಿದೆ 4 ಇಂಟು 100. ದಟ್ ಈಸ್ 1/4 ಇಂಟು 100. ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 25%. ದ್ಯಾಟ್ಸ್ ಇಟ್. ಎಕ್ಸ್ ಇಸ್ 25% ಮೋರ್ ದ್ಯಾನ್ ವೈ ಅಂತ ಮೀನಿಂಗು. ಆಮ್ ಐ ಕ್ಲಿಯರ್? ನಾವು ವೈ ಇಸ್ ವಾಟ್ % ಲೆಸ್ ದ್ಯಾನ್ ಎಕ್ಸ್. ಇದಕ್ಕೂ ಕೂಡ ಡಿಫ್ರೆನ್ಸ್ ಡಿವೈಡೆಡ್ ಬೈ, ಈಗ ಕಂಪ್ಯಾರಿಸನ್ ವೈ ಜೊತೆನಾ ಎಕ್ಸ್ ಜೊತೆನಾ, ನೋಡಿ ಎಕ್ಸ್ ಜೊತೆಗೆ. ಸೊ ಎಕ್ಸ್ ವ್ಯಾಲ್ಯೂ ಡಿನಾಮಿನೇಟರ್ಗೆ ಬರಬೇಕು. ಇಂಟು 100. ಇದೇನಾಗುತ್ತೆ, 5 - 4 ಡಿವೈಡೆಡ್ ಬೈ 5 ಇಂಟು 100. 1/5 ಇಂಟು 100 ದಟ್ ಈಸ್ 20% ಲೆಸ್. ಅಲ್ಲಿ 80% ಬಂದಿತ್ತಲ್ವಾ, ಆ ಥರ. ಇದು 25% ಮೋರ್ ಅಂತ ಅಂದರೆ ಅಲ್ಲಿ ನಮಗೆ 125% ಸಿಕ್ಕಿತ್ತು. 125% ಅಂದರೆ ಏನು, 25% ಜಾಸ್ತಿ ಅಂತ ಅರ್ಥ. ಆ್ಯಂಡ್ ಈ ವ್ಯಾಲ್ಯೂಗೆ ಅಲ್ಲಿ ನಮಗೆ 80% ಸಿಕ್ಕಿತ್ತು. ವಾಟ್ ಇಸ್ 80%? 20% ಕಮ್ಮಿ ಇದೆ ಅಂತ ಅರ್ಥ. ಅಷ್ಟೇ. ಅರ್ಥ ಆಗ್ತಿದೆಯಾ? ನೀವು ನನಗೆ ಈ ಪ್ಯಾಟರ್ನ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೋಡಿ, ಇಲ್ಲಿ ಎ ಇಸ್ 20% ಮೋರ್ ದ್ಯಾನ್ ಬಿ ಬೈ ವಾಟ್ % ಇಸ್ ಬಿ ಲೆಸ್ ದ್ಯಾನ್ ಎ. ನಾನು ಇಂಟ್ರೋದಲ್ಲಿ ಹೇಳ್ದಾಗೆ ನಾವು ಆ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಇಲ್ಲಿ ನೋಡಿ, ಎ ಬಿಗಿಂತ 20% ಮೋರ್ ಇದೆ ಅಂತ ಅಂದರೆ ಬಿ ಎಗಿಂತ 20% ಕಮ್ಮಿ ಇದೆ, ಐ ಮೀನ್ ಲೆಸ್ ಇದೆ ಅಂತಲೇ ತೊಗೊತೀವಿ ಅಲ್ವಾ. ಬಟ್ ಅದು ತಪ್ಪು. ತುಂಬಾ ಸಿಂಪಲ್ ಟೆಕ್ನಿಕ್ ಇದೆ. ನೋಡಿ, ಬಿನ ನಾನು 100 ಅಂತ ಅಸ್ಯೂಮ್ ಮಾಡ್ಕೋತೀನಿ. ಬಿ 100 ಅಂದರೆ ಎ ಎಷ್ಟಾಗಿರಬೇಕು, 20% ಮೋರ್ ಅಂತ ಅಂದರೆ 120 ಆಗಿರುತ್ತೆ.
ಇದು ಈಸಿ ಇದೆ ಅಲ್ವಾ? ಈಗ ಅವನೇನು ಕೇಳ್ತಾ ಇರೋದು ಅಂದರೆ ಬೈ ವಾಟ್ ಪರ್ಸೆಂಟ್ ಇಸ್ ಬಿ ಲೆಸ್ ದ್ಯಾನ್ ಎ, ಕಂಪ್ಯಾರಿಸನ್ ಇಸ್ ವಿತ್ ಎ ಲೆಸ್ ದ್ಯಾನ್ ಮೋರ್ ದ್ಯಾನ್ ಅಂತ ಬಂದಾಗೆಲ್ಲ ಏನು ಮಾಡ್ತೀರಾ? ಡಿಫ್ರೆನ್ಸ್ ಡಿವೈಡೆಡ್ ಬೈ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ? ಎ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ ಇಂಟು 100. ದ್ಯಾಟ್ ಸಿಂಪಲ್. 100ಗೂ 120ಗೂ ಡಿಫ್ರೆನ್ಸ್ ಎಷ್ಟಿದೆ? 20. ಎ ವ್ಯಾಲ್ಯೂ ಏನಿದೆ? 120 ಇಂಟು 100. ಓಕೆ, ವಾಟ್ ಇಸ್ ದಿಸ್? 1/6 ಇಂಟು 100. ದ ವ್ಯಾಲ್ಯೂ ಇಸ್ 16.67%. ನೋಡಿ, ಎ ಬಿಗಿಂತ 20% ಮೋರ್, ಆದರೆ ಬಿ ಎಗಿಂತ 16.67% ಲೆಸ್. ಆನ್ಸರ್ ಸೇಮ್ ಅಲ್ಲ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ನೀವು ದಿಸ್ ಇಸ್ ಒನ್ ಮೆಥಡ್. ಓಕೆ, 100ನ ಅಸ್ಯೂಮ್ ಮಾಡ್ಕೊಂಡು ಮಾಡೋದು. ನಾನು ಹೇಗೆ ಮಾಡ್ತೀನಿ ಅಂದರೆ 20% ಫ್ರ್ಯಾಕ್ಷನ್ ವ್ಯಾಲ್ಯೂನ ತೊಗೊತೀನಿ, ದಟ್ ಈಸ್ 1/5. ಈ ಡಿನಾಮಿನೇಟರ್ ಯಾರಂತ ತಿಳ್ಕೊಬೋದಾ? ಈಗ ಯೋಚನೆ ಮಾಡಿ, ಯಾರನ್ನ ನಾವು ಕೂರಿಸ್ತೀವಿ ಡಿನಾಮಿನೇಟರಲ್ಲಿ? ಕಂಪ್ಯಾರಿಸನ್ನ ಯಾರ ಜೊತೆ ಮಾಡ್ತಾ ಇದ್ದೀವಿ? ಈ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕಂಪ್ಯಾರಿಸನ್ನ ನಾವು ಯಾರ ಜೊತೆ ಮಾಡ್ತಾ ಇದ್ದೀವಿ? ಬಿ ಜೊತೆ ಮಾಡ್ತಾ ಇದ್ದೀವಿ ಅಲ್ವಾ? ಅರ್ಥ ಆಗ್ತಿದೆಯಾ? ಸೊ ನಾನೇನು ಮಾಡ್ತೀನಿ ಅಂದರೆ ಬಿನ 5 ಅಂತ ಕನ್ಸಿಡರ್ ಮಾಡ್ತೀನಿ. ಬಿನ 5 ಅಂತ ಕನ್ಸಿಡರ್ ಮಾಡಾದಮೇಲೆ ವೆರಿ ಸಿಂಪಲ್, 1 ಏನಿದು? ದಿಸ್ ವ್ಯಾಲ್ಯೂ ಇಸ್ ಡಿಫ್ರೆನ್ಸ್ ಅಲ್ವಾ? ಈಗ ಎ ಇಸ್ ಮೋರ್ ಅಂದರೆ ಎ 5ಗಿಂತ ಜಾಸ್ತಿ ಇರಬೇಕು, ಆಮೇಲೆ ಡಿಫ್ರೆನ್ಸ್ ಕೂಡ 1 ಬರಬೇಕು. ಸೊ ಏನು ತಗೊಳ್ಳಿ ನಾನು? 5 + 1 6 ಇಸ್ ಎ. ಅವಾಗ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ನಂಬರ್ಸ್ 1 ಬರುತ್ತೆ ಆ್ಯಂಡ್ ಬಿ ಡಿನಾಮಿನೇಟರ್ಗೆ ಬರುತ್ತೆ, ಸೇಮ್ ವ್ಯಾಲ್ಯೂ ಸಿಗುತ್ತೆ ಅಲ್ವಾ? ದ್ಯಾಟ್ ಸಿಂಪಲ್ ಇಟ್ ಇಸ್. ಓಕೆ, ಈಗ ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಬರೋಣ. ಬೈ ವಾಟ್ ಪರ್ಸೆಂಟ್ ಇಸ್ ಬಿ ಲೆಸ್ ದ್ಯಾನ್ ಎ? ಡಿಫ್ರೆನ್ಸ್ ಏನು ಬರುತ್ತೆ? 6 - 5 ಆ್ಯಂಡ್ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ? ಎ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. ಆ ವ್ಯಾಲ್ಯೂ ಡಿನಾಮಿನೇಟರ್ಗೆ ಬರಬೇಕು. ನೋಡಿ, ಸೇಮ್ ಆನ್ಸರ್ ಸಿಗುತ್ತೆ. ಇಂಟು 100 we get 16.67%. that simple it is. I hope this is clear. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪರ್ಸೆಂಟೇಜ್ ವ್ಯಾಲ್ಯೂದು ಫ್ರ್ಯಾಕ್ಷನ್ನ ತೊಗೊತೀನಿ, ದಟ್ ಈಸ್ 1/5. ಈಗ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕಂಪ್ಯಾರಿಸನ್ನು ಬಿ ಜೊತೆಗೆ ಇರೋದ್ರಿಂದ ಏನು ಮಾಡ್ತೀನಿ? ಈ ಡಿನಾಮಿನೇಟರ್ ಇದೆಯಲ್ಲ ವ್ಯಾಲ್ಯೂ, ಈ ವ್ಯಾಲ್ಯೂನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಫಾರ್ಮುಲಾದಲ್ಲಿ ಡಿಫ್ರೆನ್ಸ್ ಇದೆ ಅಲ್ಲ, ಡಿಫ್ರೆನ್ಸು ಇಲ್ಲಿದೆ ನೋಡಿ 1. ಈ 1 ಡಿಫ್ರೆನ್ಸ್ ಏನು? ಎ ಮತ್ತು ಬಿ ಮಧ್ಯೆ ಇರೋ ಸಬ್ಟ್ರಾಕ್ಷನ್ ವ್ಯಾಲ್ಯೂ ಅಲ್ವಾ? ಎ ಇಸ್ ಮೋರ್ ಇರೋದ್ರಿಂದ ಎ ಬಿಗಿಂತ 1 ಜಾಸ್ತಿ ಇರಬೇಕು. ಸೊ ಎ ವ್ಯಾಲ್ಯೂ ಇಸ್ 6. ಈಗ 2 ವ್ಯಾಲ್ಯೂ ಸಿಕ್ಕಿದೆ ನೋಡಿ. ದ್ಯಾಟ್ ಸಿಂಪಲ್ ಇಟ್ ಇಸ್. ನೆಕ್ಸ್ಟು ಆ್ಯಕ್ಚುಯಲ್ ಕ್ವೆಶನಿಗೆ ಬರೋಣ. ಬೈ ವಾಟ್ ಪರ್ಸೆಂಟ್ ಇಸ್ ಬಿ ಲೆಸ್ ದ್ಯಾನ್ ಎ ಅಂತ ಕೇಳ್ತಿರೋದ್ರಿಂದ ಎ ಕಂಪ್ಯಾರಿಸನ್ಗೆ ಬರಬೇಕೀಗ, ಅಂದರೆ ಡಿನಾಮಿನೇಟರಲ್ಲಿ ಎ ಬರಬೇಕು. ಮೈ ಕ್ಲಿಯರ್? ಸೊ 1/6 ಇಸ್ ದ ಆನ್ಸರ್. 1/6 ಇಸ್ 16.67%. ಚೆನ್ನಾಗಿದೆ ಅಲ್ವಾ? ಎಸ್, ವಿಲ್ ಕಂಟಿನ್ಯೂ ನೌ. Anyways, next question is, if A is 33 1/3% less than B, by what percent is B more than A? ಈ ಥರ ಕ್ವೆಶನ್ಸಿಗೆ ನಮ್ಮ ಸೆಕೆಂಡ್ ಮೆಥಡ್ ಯೂಸ್ ಆಗುತ್ತೆ. ಫಸ್ಟ್ ಮೆಥಡ್ ಏನಕ್ಕೆ ಯೂಸ್ ಆಗಲ್ಲ ಅಂದರೆ, ಫಸ್ಟ್ ಮೆಥಡಲ್ಲಿ ಬಿ 100 ಆದರೆ ಎ ಎಷ್ಟಾಗಬೇಕು? 33 1/3 ಕಮ್ಮಿ ಆಗಬೇಕು, ಅಂದರೆ 66 2/3 ಆಗಬೇಕು. ಇದು ಈಸಿ ಅನ್ಸಲ್ಲ ನಮಗೆ, ಅರ್ಥ ಆಗ್ತಿದೆಯಾ? ಈಗ 100 ಅಸಂಪ್ಷನ್ ಮೆಥಡು ಯೂಸಿಗೆ ಬರಲ್ಲ, ಕಷ್ಟ ಆಗುತ್ತೆ. ಓಕೆ, ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ಮೆಥಡ್ ನಾವು. ಸೆಕೆಂಡ್ ಮೆಥಡ್ ಫಸ್ಟ್ ಸ್ಟೆಪ್ ಏನಿದೆ? 33 1/3%ಗೆ ಫ್ರ್ಯಾಕ್ಷನ್ ವ್ಯಾಲ್ಯೂನ ತೊಗೋಬೇಕು, ದಟ್ ಈಸ್ 1/3. ಓಕೆ, ಈಗ ಕಂಪ್ಯಾರಿಸನ್ ಯಾರ ಜೊತೆ ಇದೆ? ಬಿ ಜೊತೆ ಇದೆ. ಸೊ ಈ ವ್ಯಾಲ್ಯೂನ ನಾನು ಬಿ ಅಂತ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ ಬಿ ವ್ಯಾಲ್ಯೂ 3. ಎ ಈಗ ಬಿಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಎ ಇಸ್ ಲೆಸ್ ದ್ಯಾನ್ ಬಿ. ಎಷ್ಟು ಕಮ್ಮಿ? 1 ಕಮ್ಮಿ ಬರಬೇಕು. ದ್ಯಾಟ್ ಸಿಂಪಲ್. ಸೊ ಎ ವ್ಯಾಲ್ಯೂ 2 ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಸೆಕೆಂಡ್ ಮೆಥಡ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿ, ತುಂಬಾ ಯೂಸ್ಫುಲ್ ಮೆಥಡು. ಓಕೆ, ನೌ ದ ಕ್ವೆಶನ್ ಇಸ್, ಬೈ ವಾಟ್ ಪರ್ಸೆಂಟ್ ಇಸ್ ಬಿ ಮೋರ್ ದ್ಯಾನ್ ಎ? ಮೋರ್ ದ್ಯಾನ್ ಲೆಸ್ ದ್ಯಾನ್ ಕ್ವೆಶನ್ಸಿಗೆ ಡಿಫ್ರೆನ್ಸ್ ನ್ಯೂಮರೇಟರಿಗೆ ಬರಬೇಕು. ಡಿನಾಮಿನೇಟರು ಇಲ್ಲಿ ನೋಡಿ ಎ ಜೊತೆ ಕಂಪ್ಯಾರಿಸನ್ ಮಾಡ್ತಿರೋದ್ರಿಂದ ಎ ಬರಬೇಕು ಇಂಟು 100. ವಾಟ್ ಇಸ್ ದ ಡಿಫ್ರೆನ್ಸ್? 1 ಇಸ್ ದ ಡಿಫ್ರೆನ್ಸ್. ವಾಟ್ ಇಸ್ ದ ಎ ವ್ಯಾಲ್ಯೂ? 2 ಇಂಟು 100 ವಿಚ್ ಇಸ್ 50%. ಎಷ್ಟು ಈಸಿಯಾಗಿ ಆನ್ಸರ್ ಸಿಗುತ್ತೆ ನೋಡಿ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಅಗೇನ್. 33 1/3 ಅಂತ ಅಂದರೆ 1/3 ಅಂತ ತೊಗೊಬೇಕು, ದಟ್ ಇಸ್ ಅ ಫ್ರ್ಯಾಕ್ಷನ್ ವ್ಯಾಲ್ಯೂ. ಡಿನಾಮಿನೇಟರು ಇಲ್ಲಿ ನೋಡಿ ಬೇಸು ಬಿ ಇರೋದ್ರಿಂದ ಡಿನಾಮಿನೇಟರ್ ನಾನು ಬಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ಬಿ ವ್ಯಾಲ್ಯೂ ಇಸ್ 3. ಈಗ ಎ ಇಸ್ ಲೆಸ್ ದ್ಯಾನ್ ಬಿ ಇರೋದ್ರಿಂದ ಎ ಬಿಗಿಂತ 1 ಕಮ್ಮಿಯಾಗಿರಬೇಕು, ದಟ್ ಈಸ್ 2. ನಾವು ಬೈ ವಾಟ್ ಪರ್ಸೆಂಟ್ ಇಸ್ ಬಿ ಮೋರ್ ದ್ಯಾನ್ ಎ ಅಂತ ಕೇಳಿರೋದ್ರಿಂದ ಡಿಫ್ರೆನ್ಸ್ ಡಿವೈಡೆಡ್ ಬೈ ಎ ಬರುತ್ತೆ.
That simple it is. 1/2 into 100. 50% is the answer. I hope ನಿಮಗೆ ಅರ್ಥ ಆಗಿದೆ ಅಂತ. Superb. We'll continue. Last question of the video. A is 12.5% more than B. By what percent is B less than A? ಈಗ ನೋಡಿ 12.5% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 1/8 ಆಗುತ್ತೆ. ಬೇಸ್ ಬಿ ಇರೋದ್ರಿಂದ ಇದನ್ನು ನಾನು ಬಿ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಬಿ ವ್ಯಾಲ್ಯೂ ಇಸ್ 8. ಓಕೆ, ಎ ಈಗ ಮೋರ್ ಇದೆಯಾ ಲೆಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎ ಇಸ್ ಮೋರ್ ದ್ಯಾನ್ ಬಿ. ಎಷ್ಟು ಮೋರು? 1 more than B. Am I clear? Now, question is, by what percent is B less than A? Comparison, A jate irodrinda difference divided by A into 100, that is 1/9 into 100. So the answer is 11.11%. ಆರಾಮ್ಸೆ ಆನ್ಸರ್ ಸಿಗುತ್ತೆ. ಐ ಹೋಪ್ ನಿಮಗೆ ಸೆಕೆಂಡ್ ಮೆಥಡ್ ಇಷ್ಟ ಆಗಿದೆ ಅಂತ. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.